ಈಗಾಗಲೇ ಮಹಾನಗರ ಪಾಲಿಕೆಯಲ್ಲಿ ಎಲ್ಲ ಮಹಾನಗರ ಪಾಲಿಕೆಯಲ್ಲಿ ಈಗಾಗಲೇ ತಮ್ಮ ಮಾಧ್ಯಮದ ಮುಂದೆ ಹಲವಾರು ಬಾರಿ ನಾವು ಪ್ರಕಟಣೆ ಮಾಡಿದ ಹಾಗೆ ನಮ್ಮ ಪರಿಷತ್ ಸಭೆಯಲ್ಲಿ ಭಾಳಷ್ಟು ಅಕ್ರಮಗಳನ್ನು ನಾವು ಬಯಲಿಗೆ ಎಳೆದಿದ್ದೀವಿ. ಮಹಾನಗರ ಪಾಲಿಕೆಯಲ್ಲಿ ಆಗ್ತಕ್ಕಂಥ ಅಕ್ರಮಗಳನ್ನು, ಆ ಅಕ್ರಮದಲ್ಲಿ ತೊಡಗಿದಂಥ ಅಧಿಕಾರಿಗಳ ವಿರುದ್ಧ ನಾವು ಮೊನ್ನೆ ದಿವಸ ಒಂದು ಮೆಜಾರಿಟಿ ಮೇರೆಗೆ 2/3 ಮೆಜಾರಿಟಿಯಲ್ಲಿ ಇಂಥ ಅಧಿಕಾರಿನ ವರ್ಗಾವಣೆ ಮಾಡ್ಬೇಕಂತೇಳಿ ನಾವು ಕೌನ್ಸಿಲ್ದಲ್ಲಿ ಪಾಸ್ ಮಾಡಿದ್ವಿ. ಅದನ್ನು ಇವತ್ತಿಗೂ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ. ಆ ಅಧಿಕಾರಿ ಅಲ್ಲಿದ್ದರೆ ಅಲ್ಲಿ ಸಾಕ್ಷಿ ನಾಶಕವನ್ನು ಒಂದು ಮಾತನ್ನು ಕೂಡ ನಾವು ಹೇಳಿದ್ವಿ. ಅದಕ್ಕೆ ಆ ಅಧಿಕಾರಿಗಳು ಆ ಕುರ್ಚಿ ಮೇಲೆ ಕುಂದಿರಬಾರ್ದು, ವಹಿಸಬಾರ್ದು ಅಂತ ಹೇಳಿದ್ವಿ ನಾವು. ಅಡ್ಮಿನ್ ಇರ್ಬೋದು, ಕಮಿಷನರ್ ಇರ್ಬೋದು, ಆ ಕ್ರಮ ತಗೊಳ್ಳಿಕ್ಕೆ ಈಗ ವಾರ ಗಂಟಲೆ ಅದಕ್ಕೆ ಸಮಯ ಅವಕಾಶವನ್ನು ಕಳೀತಾ ಇದ್ದಾರೆ. ಪರ್ಪಸ್ಲಿ ಅವ್ರ ಮೇಲೆ ಏನು ಒತ್ತಡ ಇತ್ತು ಗೊತ್ತಿಲ್ಲ, ಏನು ಸರ್ಕಾರದ ಒತ್ತಡ ಇತ್ತು, ಮತ್ತೊಬ್ಬರದ್ದು ಒತ್ತಡ ಇತ್ತು ಗೊತ್ತಿಲ್ಲ. ಭ್ರಷ್ಟ ಅಧಿಕಾರಿಗಳನ್ನು ಇವತ್ತು ಅವರು ತಂದು ಇಲ್ಲಿ ಕುಣಿಸ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ವಿ, ಬೆಳಗಾವಿ ಮಹಾಜನತೆಯ ತೆರಿಗೆಯನ್ನು ವಸೂಲಿ ಮಾಡಿ ನಾವು ಡೆವಲಪ್ಮೆಂಟ್ ಮಾಡೋಕ್ಕೆ ಇಲ್ಲಿ ಆರಿಸಿ ಬಂದಿದ್ವಿ. ಆದರೆ ಭ್ರಷ್ಟ ಅಧಿಕಾರಿಗಳನ್ನು ತಂದು ಕುಣಿಸೋದ್ರಿಂದ ತೆರಿಗೆ ವಸೂಲಿಯಲ್ಲಿ ಇವತ್ತು ಅನ್ಯಾಯ ನಡೀತಾ ಇದೆ ಮತ್ತು ಲೋಕಾಯುಕ್ತ ಕೇಸ್ ಕೂಡ ಆಗಿದೆ. 4,70,00,000 ಒಂದು ಅವ್ಯವಹಾರ ಆಗಿದೆ. ಕಮಿಷನರ್ ಕೋರ್ಟ್ನಲ್ಲಿ ಆರ್ಡರ್ ಕೂಡ ಆಗಿದೆ. ಅಂಥ ಅಧಿಕಾರಿಗಳು ಮುಗಿದದ ಮತ್ತು ಆ ಅಧಿಕಾರಿನ ಮುಂದುವರ್ಸೋದ ಆತಂದ್ರೆ ಈಗ ನಾವು ಎಲ್ಲರೂ ಒಂದು ಡಿಸಿಷನ್ ಮಾಡಿದ್ವಿ. ನಾಳೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ನಿಯೋಗವನ್ನು ಒಯ್ದು ನಾವು ನಿನ್ನೆ ದಿವಸ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ, ಸಿಕ್ಕಿಲ್ಲ ಅವ್ರ ಅಪಾಯಿಂಟ್ಮೆಂಟ್ ನಮಗೆ. ನಿಯೋಗವನ್ನು ಒಯ್ದು ನಾವು ಎಲ್ಲರೂ ರಾಜೀನಾಮೆ ಕೊಡೋದಿದ್ವಿ. ಅವರು ಎಂಥ ಅಧಿಕಾರಿಗಳನ್ನು ತಂದು ಕುಣಿಸ್ತಾರೋ ಏನು ಮಹಾನಗರ ಪಾಲಿಕೆ ಮಾರ್ತಾರೋ ಗೊತ್ತಿಲ್ಲ, ಮಾಡ್ಕೋಲಿ. ಇಲ್ಲಾಂದರೆ ನಾವು ಇದ್ದಾಗಿಲ್ಲಿ ಚಲೋ ಅಧಿಕಾರಿನ ತಂದು ಕುಣಿಸಿ ಬೆಳಗಾವಿ ಜನತೆಗೆ ಒಂದು ಒಳ್ಳೆಯ ಆಡಳಿತವನ್ನು ಕೊಡುವ ಪ್ರಯತ್ನವನ್ನು ಮಾಡೋಣ ಅಂತೇಳಿ ನಮ್ಮ ಎಲ್ಲರ ಬೇಡಿಕೆ ಇದೆ. ಅದಕ್ಕೆ ನೀವು ಯಾರು ಅಧಿಕಾರ ಇದೆ, ನೀವು ಅಧಿಕಾರಿಗಳನ್ನು ಚಲೋ ತಂದು ಕುಣಿಸ್ರಿ ಮತ್ತು ನಿಮ್ಮ ನೇತೃತ್ವದಲ್ಲಿ ಮತ್ತು ನಮ್ಮ ನೇತೃತ್ವದಲ್ಲಿ ಈ ಮಹಾನಗರ ಪಾಲಿಕೆಯನ್ನು ನಡೆಸಬೇಕಾಗ್ತದೆ. ಬೆಳಗಾವಿಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ನಾವು ಎಲ್ಲ ಶಾಸಕರಿಗಿರ್ಬೋದು, ಇಲ್ಲಿರ್ತಕ್ಕಂಥ ಮಂತ್ರಿಯವರಿಗೆ ನಾವು ವಿನಂತಿ ಮಾಡ್ತಾ ಇದ್ವಿ, ದಯವಿಟ್ಟು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದಂಥ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳನ್ನ ತೆಗೀರಿ, ಚಲೋ ಅಧಿಕಾರಿಗಳನ್ನ ತೊಗೊಂಬರ್ರಿ. ಇಲ್ಲ ಅಂದ್ರೆ ಇದಕ್ಕೆ ನೀವೇ ಹೊಣೆಗಾರ ಹಾಕಿರಿ ನಾಳೆ ದಿವಸ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಡ್ಯೂಟಿಗೆ ಬಂದ ಸರ್ ಇಲ್ಲ, ಇನ್ನೂ ಇಲ್ಲ, ತನಿಖೆಗೆ ಅವಕಾಶನ ಕೊಡ್ತಾ ಇಲ್ಲ, ಅದನ್ನು ತನಿಖೆಗೆ ಒತ್ತಾಯ ಮಾಡಿಲ್ಲ. ಅವ್ರನ್ನ ತೆಗೀರಿ ಅಂತ ಹೇಳಿದ್ವಿ ನಾವು, ಇಮಿಡಿಯೇಟ್ ಹೇಳಿದ್ವಿ. ಅವ್ರನ್ನ ಅಲ್ಲೇ ಬಂದು ಕುಂಡಿಸ್ತಾ ಇದ್ದಾರೆ, ಅವ್ರು ಧಮಕಿ ಕೊಡ್ತಾ ಇದ್ದಾರೆ. ಕಮಿಷನರ್ ಇರ್ಬೋದು, ಅಡ್ಮಿನ್ಗೆ ಇರ್ಬೋದು, ಯಾರ ಇಲ್ಲಿ ನಮಗೆ ಕೈ ಹಚ್ತಾರೆ ನೋಡ್ತೀವಿ ನಾವು. ನಮ್ಮನ್ನು ತೆಗಿಯೋಕೆ ಬರೋಂಗಿಲ್ಲ, ಹಂಗೆ ತೆಗಿತಾರ ಅವ್ರು ಧಮಕಿ ಕೊಡತ್ತಾರ. ಅವರು ಅಂಜಿ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಮತ್ತು ಹಂಗಿತ್ತಂದ್ರೆ ಇಲ್ಲಿ ಒಂದು ಭಯಭೀತಿ ವಾತಾವರಣ ಇದೆ. ಅದಕ್ಕೆ ದಯವಿಟ್ಟು ರಕ್ಷಣೆ ಆಗಬೇಕು. ನಾವೆಲ್ಲ ಕಾರ್ಪೊರೇಟರ್ ಕೂಡ ಇವತ್ತು ಏನು ಅನ್ಯಾಯ ನಡೀತಾ ಇದೆ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ನಮಗೆ ನ್ಯಾಯ ಸಿಗಬೇಕಂತೇಳಿ ನಾವು ಹೋರಾಟ ಮಾಡ್ತೀವಿ. ಇವತ್ತು ಆಲ್ರೆಡಿ ಡ್ಯೂಟಿಗೆ ಬಂದು 2-3 ದಿವಸ ಆಯ್ತು. ನಾವು ಅಲ್ಲಿವರೆಗೆ ನಾವು ಕಮಿಷನರ್ ಇರ್ಬೋದು, ಅಡ್ಮಿನ್ ಅವ್ರಿಗೆ ಇರ್ಬೋದು, ಇಮಿಡಿಯೇಟಾಗಿ ಆ್ಯಕ್ಷನ್ ತಗೋರಂದ್ವಿ. ಆದರೆ ಅವ್ರ ಮೇಲೂ ಕೂಡ ಒತ್ತಡ ಐತೆ ಅಂತ ಹೇಳಕತ್ತಾರೆ ಅವ್ರು. ಇಲ್ಲ, ಅಲ್ಲೇ ಅದಾರ ಅವರು, ಇನ್ನೂ ಕಂಟಿನ್ಯೂ ಅಲ್ಲೇ ಅದಾರ. ಬೇರೆ ಕಡೆ ಹಾಕ್ಬೇಕಂತ ನಾವು ಕೌನ್ಸಿಲ್ದಾಗ ತೀರ್ಮಾನ ಮಾಡಿ ಕೊಟ್ಟಿವಿಲ್ಲ. ಸರ್ಕಾರಕ್ಕೆ ಕಳಿಸ್ರಿ, ಒಂದು ತನಿಖೆ ಮಾಡಿ ಅಂತೇಳಿ. ಆಲ್ರೆಡಿ ಅವ್ರ ಮೇಲೆ ತನಿಖೆನೂ ಇದೆ, ಲೋಕಾಯುಕ್ತನೂ ಇದೆ, ಭಾಳಷ್ಟು ಕೇಸ್ಗಳು ಅದಾವೆ. ಇಲ್ಲ, ಫಾಲೋ ಮಾಡ್ತಾ ಇಲ್ಲ. ನಮ್ಮ ಸರ್ಕಾರ ಇದೆ, ನಾವು ಇದು ಮಾಡ್ತೀವಿ ಅನ್ನೋ ಲೆಕ್ಕಕ್ಕೆ ಅದಾರ. ಮತ್ತು ನಮ್ಮ ಕೌನ್ಸಿಲ್ ಎದಕ್ಕೆ ಬೇಕಿಲ್ಲಿ? ನಾವು ಆರಿಸಿ ಬಂದು ಸರ್ಕಾರ ಅವ್ರು ಮಾಡ್ಕೊಳ್ಳಿ. ಈ ಮೇಲೆ ಕೇಂದ್ರ ಸರ್ಕಾರ ಜೊತೆ ರಾಜ್ಯ ಸರ್ಕಾರ ಅಡ್ಮಿನಿಸ್ಟ್ರೇಷನ್ ನಿಮ್ಮ ವ್ಯವಸ್ಥೆ ಸರಿ ಇಲ್ಲ ಅಂತ ಅರ್ಥ ಇದು. ನಮ್ಮ ವ್ಯವಸ್ಥೆ ವಿರುದ್ಧ ಸರ್ಕಾರ ಪಿತೂರಿ ಮಾಡ್ತಾ ಇದೆ, ಅಲ್ಲ, ಒತ್ತಡ ಆಗ್ತಾ ಇದೆ ಅಧಿಕಾರಿಗಳ ಮೇಲೆ. ಆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಯಾವುದೋ ಒಂದು ಫಾಲೋವರ್ಸ್ ಆಗಿ ಇಲ್ಲಿ ಕೆಲಸ ಮಾಡ್ಕೊಂಡು ಎಲ್ಲರಿಗೂ ಧಮಕಿ ಕೊಡ್ತಾ ಇದ್ದಾರೆ. ಎಲ್ಲ ಉಳಿದ ಅಧಿಕಾರಿಗಳಿಗೆ ನನ್ನ ಕೈ ಹಚ್ಚಿರಿ ನೋಡ್ತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ಅದು ಆಗಬಾರ್ದು. ಚಲೋ ಅಧಿಕಾರಿನ ತಂದು ಕುಣಿಸ್ರಿ, ಅವ್ರ ಜೊತೆ ನಾವು ಕೆಲಸ ಮಾಡ್ತೀವಿ. ಅಧಿಕಾರಿಗಳು ನಾವು ಬೇಕೇ ಬೇಕು. ಎಲ್ಲ ಅಧಿಕಾರಿಗಳನ್ನ ತೆಗಿರತ್ತೆ ಎಲ್ಲೂ ಹೇಳಿಲ್ಲ ನಾವು. ಭ್ರಷ್ಟ ಅಧಿಕಾರಿಗಳಿಗೆ ಮಾತ್ರ ಅಲ್ಲ. ಮತ್ತು ಈಗಾಗಲೇ ನೀವು ನೋಡಿದ್ರಿ ಕೌನ್ಸಿಲ್ದಾಗ ಅಧಿಕಾರಿಗಳನ್ನ ತೆಗೆದ್ರೆ ಸೂಪರ್ ಸೀಡ್ ಮಾಡ್ತಿರ್ತಾರೆ. ಹಿಂದಿನ ಅಧಿಕಾರ ಅವಧಿಯೊಳಗೆ ನಾವು ಏನು ಠರಾವ್ ಮಾಡಿದ್ವಿಲ್ಲ 23-24ನೇದ, ಅವಾಗ ಅದೇ ಅಧಿಕಾರಿಗಳು ಅಲ್ಲಿ ಇರ್ತಕ್ಕಂಥ ಅಧಿಕಾರಿನ ಸಸ್ಪೆಂಡ್ ಮಾಡ್ಯಾರ. ಮತ್ತು ತಪ್ಪಿರಲಿಲ್ಲ, ಸಸ್ಪೆಂಡ್ ಯಾಕೆ ಮಾಡಿದ್ರು?